ಫ್ರೆಂಡ್ಸ್, ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವು ಶಾಲೆಯಿಂದ ಬಂದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ಹೇಗಿದೆ ತೋರಿಸ್ತೀವಿ, ಬನ್ನಿ. ಕನ್ವೇಪುರದ ಮುನ್ನೇಶ್ವರ ದೇವಸ್ಥಾನ. ಇವತ್ತು ನ್ಯೂ ಇಯರ್, ಹೊಸ ವರ್ಷ. ಅದಕ್ಕಾಗಿ ನಾವು ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದು, ಇವ್ರು ನೋಡಿ ಫಸ್ಟ್ ನಾನೇ ಪೂಜೆ ಮಾಡಬೇಕು ಅಂತ ಹೋಗ್ತಾ ಅವರೇ ಇಬ್ಬರೂ. ನಮ್ಮ ಊರಿನ ಮುನ್ನೇಶ್ವರ. ಮುಗಿಸ್ಕೊಂಡು ಮನೆಗೆ ಇವತ್ತು ನಾನು ನನ್ನ ಮಗಳ ಕೈಯಲ್ಲಿ ಕೇಕ್ ಮಾಡೋದನ್ನು ತೋರಿಸ್ತಿದ್ದೀನಿ. 1 cup of oil, 1.5 cup of sugar, powdered sugar, ಚೆನ್ನಾಗಿ ಮಿಕ್ಸ್ ಮಾಡೋಣ. 1/2 cup of ರವೆ, 1.5 cup of ರವೆ, 1 ಕಪ್ ಅಷ್ಟು ಮೊಸರು. ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. 1 ಕಪ್ ಅಷ್ಟು ಮೈದಾ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನಮ್ಮ ಹಸುವಲ್ಲಿ ತೆಗೆದಿರುವಂತ ಪ್ಯೂರ್ ಫ್ಯಾಟ್ ಮಿಲ್ಕ್. ನೀವು ಪ್ಯೂರ್ ಹಾಲನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಉಂಡೆ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ಮ ಮನೇಲಿ ಬೇಕಿಂಗ್ ಪೌಡರ್ ಇಲ್ಲ, ಸೊ ದಟ್ ನಾವು ಈನೋ ಯೂಸ್ ಮಾಡ್ತಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ತೋರಿಸಿರುವಂಥ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ. 1 ಬೌಲ್ಗೆ ತುಪ್ಪ ಹಾಕಿ ನೀಟಾಗಿ ಸವರ್ಕೋಬೇಕು. ಇದಕ್ಕೆ ಹಾಕೋಣ. ಈ ಬ್ಯಾಟರ್ ಮೇಲೆ ಕಟ್ ಮಾಡಿರುವಂಥ ಬಾದಾಮ್ ಹಾಕೋಣ. ಈಗ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಕುಕ್ಕರ್ ಇಟ್ಟು ಒಂದು ಸ್ಟ್ಯಾಂಡ್ ಇಡೋಣ. ಕೇಕ್ ಬ್ಯಾಟರ್ನ ಕುಕ್ಕರಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಈಗ ಕೇಕ್ ರೆಡಿ ಆಯಿತು. ಟೂತ್ ಪಿಕ್ ಇಲ್ಲಾಂದರೆ ಸ್ಪೂನಿಂದ ಚೆಕ್ ಮಾಡೋಣ. ಕೇಕ್ನ ಕುಕ್ಕರಿಂದ ತೆಗೆದು ಆಚೆ ಇಟ್ಟು ನೈಫಿಂದ ಎಲ್ಲ ಲೂಸ್ ಮಾಡಿಕೊಂಡು ರಿವರ್ಸ್ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೋಬೇಕು. ನಮ್ಮ ನ್ಯೂ ಇಯರ್ ಕೇಕ್ ರೆಡಿ ಆಯಿತು. ಹ್ಯಾಪಿ ನ್ಯೂ ಇಯರ್ ಅಜ್ಜಿ. ಹ್ಯಾಪಿ ನ್ಯೂ ಇಯರ್. ಎಲ್ಲಾರು ಹೇಳ್ರಿ.